ತಂಬಾಕು ತಿಂತಾ ಇದ್ದಿಲ್ಲ, ಯಾವುದು ಆ ತರ ಇಲ್ಲ, ಯಾವ್ದು ಅಭ್ಯಾಸ ಇದ್ದಿಲ್ಲ. ಗಂಟು ತರ ಏನು ಇಲ್ಲ, ಎಲ್ಲ ಸ್ಕಿನ್ ಎಲ್ಲ ಎಳ್ದಿದ್ ತರ ಆಗ್ಬಿಟ್ಟಿದೆ. ಮೌತ್ ಕ್ಯಾನ್ಸರ್ ಆಗಿದ್ದು ಅವ್ರಿಗೆ. ಆಮೇಲೆ ಅಲ್ಲೆಲ್ಲ ತೆಗ್ಸಿದ್ರು, ಅವ್ರದ್ದು ತೆಗ್ಸಿದ್ಮೇಲೆ ಸ್ವಲ್ಪ ಪೇನ್ ಜಾಸ್ತಿ ಆಯ್ತು. ನಾವು ಹೇಳಿದ್ವು ಈ ತರ ಬೆಂಗಳೂರಲ್ಲಿ ಪುನರ್ಜನ ಹಾಸ್ಪಿಟಲ್ ಇದೆ, ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲಿ ಮೆಡಿಸಿನ್ ತಗೊಂಡಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಕರೆಕ್ಟ್ ಟೈಮ್ಗೆ ಚೆನ್ನಾಗಿದೆ. ನಮಸ್ತೆ ಮೇಡಮ್, ನನ್ನ ಹೆಸರು ಪವಿತ್ರ ಅಂತ. ಪೇಷಂಟ್ ಬಾಬು ಆಳ್ವ ಅಂತ, ಮಂಗಳೂರಿಂದ. ಅವ್ರಿಗೆ ಒಂದು 70 ಆಗಿದೆ. ಅವ್ರಿಗೆ ಆಕ್ಚುಲಿ ಒಂದು 2-3 years ಇಂದ ಇದೆ ಅನ್ಸುತ್ತೆ ಮ್ಯಾಮ್. ನಮ್ಗೆ ಜಸ್ಟ್ ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು. ಆಮೇಲೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲೆಲ್ಲ ಬಂದಿದ್ ನೋಡ್ಬಿಟ್ಟು ನಾವು ಇಲ್ಲಿ ಟ್ರೀಟ್ಮೆಂಟ್ ಗೆ ಬಂದ್ವು. ಬಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾರೆ. ಹಿಂದೆ ಅಂದ್ರೆ ಊಟ ಮಾಡಕ್ ಆಗ್ತಾ ಇದ್ದಿಲ್ಲ ಅವ್ರಿಗೆ, ಎಲ್ಲ ಲಿಕ್ವಿಡ್ ಐಟಮ್ ಯೂಸ್ ಮಾಡ್ತಾ ಇದ್ರು, ಮಿಲ್ಲೆಕ್ಸ್ ಅದು ಇದು. ಇವಾಗ ಬಟ್ ಎಲ್ಲ ಊಟ ಮಾಡ್ತಾರೆ ಚೆನ್ನಾಗಿ, ಆಕ್ಟಿವ್ ಆಗಿದ್ದಾರೆ. ಪೇನ್ ಇದೆ ಆದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಇದು ಸೆಕೆಂಡ್ ಟೈಮ್ ನಾವು ಬಂದಿರೋದು. ಅವ್ರಿಗೆ ಮೌತ್ ಅಲ್ಲಿ ಆಗಿರೋದು ಮ್ಯಾಮ್, ಮೌತ್ ಕ್ಯಾನ್ಸರ್ ಆಗಿದ್ದು ಅವ್ರಿಗೆ ಇದು ಡೆಂಟಲ್ ಪೇನ್ ಬಂತು, ಡೆಂಟ್ ಎಲ್ಲ. ಅವಾಗ ತೋರಿಸಿದಾಗ ಎಲ್ಲ ಗೊತ್ತಾಯ್ತು ಈ ತರ ಇದೆ ಅಂತ. ಆಮೇಲೆ ಅಲ್ಲೆಲ್ಲ ತೆಗ್ಸಿದ್ರು, ಅವ್ರದ್ದು ತೆಗ್ಸಿದ್ಮೇಲೆ ಸ್ವಲ್ಪ ಪೇನ್ ಜಾಸ್ತಿ ಆಯ್ತು. ಅದು ಕಡಿಮೆ ಆಗಿಲ್ಲ, ಪೇನ್ ಹಂಗೆ ಇತ್ತು. ಸ್ವಲ್ಪ ಮೆಡಿಸಿನ್ ತಗೊಂಡ್ರೆ ಕಡಿಮೆ ಆಗೋದು, ಮತ್ತೆ ಹಂಗೆ ಇತ್ತು. ಮತ್ತೆ ನಾವು ಹೇಳ್ಬಿಟ್ಟು ಇಲ್ಲಿ ಕರ್ಕೊ ಬಂದು ಮ್ಯಾಮ್. ತಂಬಾಕು ತಿಂತಾ ಇದ್ದಿಲ್ಲ, ಯಾವುದು ಆ ತರ ಇಲ್ಲ ಮೇಡಮ್, ಯಾವ್ದು ಅಭ್ಯಾಸ ಇದ್ದಿಲ್ಲ ಅವ್ರಿಗೆ. ಅವರು ಏನು ಹೇಳಿಲ್ಲ, ಅದು ನನ್ಗೆ ಗೊತ್ತಿಲ್ಲ ಮ್ಯಾಮ್ ಏನು ಅಂತ. ಅಷ್ಟು ಮಾತ್ರ ಗೊತ್ತಿದೆ ಅಷ್ಟೇ. ಅವರು ದೇವ್ರು ಪೂಜೆ ಮಾಡೋದು, ಅದೇ ಕೆಲ್ಸ ಅವ್ರದ್ದು. ಬೇರೆ ಏನು ಔಟ್ ಸೈಡ್ ಕೆಲಸ ಮಾಡ್ತಾ ಇದ್ದಿಲ್ಲ, ಅದೇ ಕೆಲಸ ಮಾಡ್ತಾ ಇದ್ರು. ನಮ್ಗೆ ಇವಾಗ ಒಂದು 3-4 months ಇಂದ ನಮ್ಗೆ ಗೊತ್ತಾಯ್ತು. ಆಕ್ಚುಲಿ ಅವ್ರು ಅಲ್ಲಿ ಇದ್ದಿದ್ದು ಮಂಗ್ಳೂರಲ್ಲಿ. ಇವಾಗ ಇಲ್ಲಿ ನಮ್ಗೆ ಅಲ್ಲಿಂದ ಫೋನ್ ಮಾಡಿ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ನಾವು ಹೋಗಿ ಎಲ್ಲ ನೋಡ್ಕೊಂಡ್ ಬಂದ್ವು. ಅವ್ರನ್ನ ನೋಡ್ಕೊಂಡ್ ಬಂದ್ಮೇಲೆ ನಾವು ಹೇಳಿದ್ವು ಈ ತರ ಬೆಂಗಳೂರಲ್ಲಿ ಪುನರ್ಜನ ಹಾಸ್ಪಿಟಲ್ ಇದೆ, ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಬಂದು ಒಂದ್ಸಲ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ ರಿಸಲ್ಟ್ ಏನು ಅಂತ, ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ನಾವ್ ಹೇಳಿದ್ದಕ್ಕೆ ಅವರು ಅಲ್ಲಿಂದ ಇಲ್ಲಿ ಬಂದು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ರಿಪೋರ್ಟ್ಸ್ ಎಲ್ಲ ಅಲ್ಲಿಂದ ಕಳ್ಸಿ ಎಲ್ಲ ಮಾಡಿ ಹೋದು. ಗಂಟು ತರ ಏನು ಇಲ್ಲ, ಎಲ್ಲ ಸ್ಕಿನ್ ಎಲ್ಲ ಎಳ್ದಿದ್ ತರ ಆಗ್ಬಿಟ್ಟಿದೆ ಮಖದಲ್ಲಿ ಅಷ್ಟೇ, ಬೇರೆ ಏನು ಇಲ್ಲ. ಲಿಕ್ವಿಡ್ ಅಂಶನೇ ಅವರು ತಿಂತಾ ಇದ್ದಿದ್ದು, ಬಟ್ ಗಟ್ಟಿ ಐಟಮ್ ಯಾವ್ದು ತಿನ್ನಕ್ಕೆ ಆಗ್ತಾ ಇದ್ದಿಲ್ಲ. ಊಟ ಎಲ್ಲ ಅವ್ರಿಗೆ ತಿನ್ನಕ್ ಆಗ್ತಿದ್ದಿಲ್ಲ. ಮಿಲೆಕ್ಸ್ 1 ಲೀಟರ್ ಅಷ್ಟು ಕುಡಿತಾ ಇದ್ರು ಅಷ್ಟೇ ಮ್ಯಾಮ್. ಮತ್ತೆ ಇವಾಗ ಇಲ್ಲಿ ಮೆಡಿಸಿನ್ ತಗೊಂಡಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಕರೆಕ್ಟ್ ಟೈಮ್ಗೆ ಚೆನ್ನಾಗಿದೆ. ಸ್ಟಾರ್ಟ್ ಮಾಡಿ ಇವಾಗ 3 months ಆಗ್ತಾ ಬಂತು ಮ್ಯಾಮ್. ಪರವಾಗಿಲ್ಲ, ಸ್ವಲ್ಪ ಪೇನ್ ಇದೆ ಆದ್ರೆ ಸ್ವಲ್ಪ ಪರವಾಗಿಲ್ಲ, ಊಟಕ್ಕೆ ಏನೋ ತೊಂದರೆ ಇಲ್ಲ, ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಅವ್ರ ಮನೆಯಲ್ಲಿ ಮಗಳು, ಆಮೇಲೆ ಮಗ, ಮತ್ತೆ ಅವ್ರ ಮಿಸ್ಸಸ್ ಎಲ್ಲ ಇದ್ದಾರೆ, ಎಲ್ಲ ನೋಡ್ಕೊಂತಾರೆ. ಡಾಕ್ಟರ್ ಹೇಳಿದ್ರು, ಅದು ಅವರು ಏನು ಫುಡ್ ಎಲ್ಲ ತಗೊಂತಾ ಇದಾರ ಎಲ್ಲ ಕೇಳಿದ್ರು. ತಗೊಂತಾ ಇದಾರೆ ಸರ್ ಅಂತಂದೆ. ಇವಾಗ ಸೆಕೆಂಡ್ ಟೈಮ್ ಬಂದಿರೋದಂತ. ಹೌದು ಅಂತ, ಚೆನ್ನಾಗಿದೆ, ಮೆಡಿಸಿನ್ ವರ್ಕ್ ಆಗತ್ತ ಅಂತ ಹೇಳಿದ್ರು. ಹೌದು ಸರ್, ಪರವಾಗಿಲ್ಲ, ಮೆಡಿಸಿನ್ ಎಲ್ಲ ತಗೊಂತಾ ಇದಾರೆ ಅಂತ ಹೇಳ್ದೆ. ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.